ಹಾಯ್ ಎಲ್ಲರಿಗೂ, ಇದು ಕೃಷ್ಣ ಜನ್ಮಾಷ್ಟಮಿ ದಿನದ್ದು ವ್ಲಾಗು. ಸೊ ಅವತ್ತು ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ. ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ. ನೈವೇದ್ಯಕ್ಕೆ ಅಂತ ಒಂದು ಸಿಂಪಲ್ಲಾಗಿ ಸ್ವೀಟ್ ಮಾಡ್ಕೊಂಡಿದ್ದೆ. ಬಟ್ ಅದಕ್ಕೆ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಟೈಮ್ ಆಗಿಬಿಟ್ಟಿತ್ತು. ಅನುಜ್ ಎದ್ದೇ ಇರಲಿಲ್ಲ. ಅವನಿಗೆ ಕೃಷ್ಣ ಡ್ರೆಸ್ ಹಾಕಬೇಕಾಗಿತ್ತು. ಎದ್ದೇಳು ಅಂದರೂ ಎದ್ದೇಳ್ತಿರ್ಲಿಲ್ಲ. ಅವರಪ್ಪ ಎದ್ದರೆ ಮಾತ್ರ ನಾನು ಎದ್ದೇಳೋದು ಅಂತಿದ್ದ. ಮತ್ತು ಅದಾದ ನಂತರ ಅವರು ಎದ್ದುಬಿಟ್ಟು ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಕೊಟ್ಟರು. ಅದಾದ ನಂತರ ನಾನು ಸಿಂಪಲ್ಲಾಗಿ ಅವನಿಗೆ ಡ್ರೆಸ್ ಹಾಕಿದೆ. ಯಾಕೆಂತೇಳಿದರೆ ಟೈಮ್ ಬೇರೆ ಆಗಿತ್ತು. ಎಷ್ಟು ಸಿಂಪಲ್ಲಾಗಿ ಆಗುತ್ತೆ ಅಷ್ಟು ಸಿಂಪಲ್ಲಾಗಿ ಬೇಗ ಡ್ರೆಸ್ ಹಾಕಿ ಫೋಟೋ ತೊಗೊಳ್ಳೋಣ ಅಂತಂದರೆ ಯಾವ ಥರ ನಿಲ್ಲು ಅಂತೇಳಿದ್ರು ನಿಲ್ತಾ ಇರಲಿಲ್ಲ. ಅವನದೇ ಲೋಕದಲ್ಲಿರ್ತಿದ್ದ. ಅವನೇನೋ ನಗಡೋದು ಮಾಡೋದು, ಪಕ್ಕದ ಮನೆ ಆಂಟಿ ಹತ್ರ ಮಾತಾಡೋದು, ಇದನ್ನೇ ಮಾಡ್ತಿದ್ದ. ಆದರೆ ಇವನಿಗೆ ಈ ಡ್ರೆಸ್ ಹಾಕೋದ್ರಲ್ಲಿ ತುಂಬಾ ಖುಷಿ ಇತ್ತು. ಬೆಳಗ್ಗೆ ಎದ್ದಾಗಿಂದನೂ ಹೇಳ್ತಿದ್ದ, ನನಗೆ ಕೃಷ್ಣ ಡ್ರೆಸ್ ಹಾಕಲ್ವಾ ಅಂತ ಕೇಳ್ತಾನೆ ಇದ್ದ. ತುಂಬ ಖುಷಿಯಿಂದನೇ ಹಾಕಿಸ್ಕೊಂಡ. ಹೇಗೆ ಕಾಣ್ತಿದ್ದಾನೆ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ತುಪ್ಪ ಕಾಯಿಸ್ಕೋಬೇಕಾಗಿತ್ತು. ಸ್ವಲ್ಪ ಇತ್ತು. ಡೈಲಿ ಕುಡಿತೀನಲ್ಲ ಆ ತುಪ್ಪ. ಹಾಗೆ ಈ ಬಾಕ್ಸಲ್ಲಿ ಫುಲ್ ಆಗಿದೆ ನೋಡಿ. ಹಾಗೆ ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ದಲೆ ನೋಡಿ. ತುಂಬ ತುಂಬಾ ಈಸಿ ಆಗಿರುವಂಥ ಮೆಥಡ್ನ ನಾನು ಹೇಳ್ಕೊಡ್ತಿರೋದು. ತುಪ್ಪ ಅಥವಾ ಬೆಣ್ಣೆ ತೆಗಿಯೋಕ್ಕೆ ಫಸ್ಟು ಕೈನ ತುಂಬ ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ಕೊಬಿಡಿ. ಹಾಗೆ ನೀವೇನು ಫ್ರಿಜ್ಜಲ್ಲಿ ಇಟ್ಟಿರ್ತೀರಲ್ವ, ಈ ಕೆನೆ ಕಲೆಕ್ಟ್ ಮಾಡಿರೋದು, ಅದನ್ನು ಫ್ರಿಜ್ಜಿಂದ ತೆಗೆದ್ಬಿಟ್ಟು 1 ಅವರ್ ಹೊರಗಿಟ್ಬಿಡಿ. ಓಕೆನಾ? 1 ಅವರ್ ಆದ ನಂತರ ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟು ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಲ್ಲ, ಅದರಲ್ಲಿ ಈ ಕೆನೆ ಏನು ಕಲೆಕ್ಟ್ ಮಾಡಿದ್ವಿ ಅದನ್ನ ಹಾಕ್ಕೊಳ್ಬೇಕು. ಅದನ್ನು ಹಾಕುವಾಗ ಸ್ವಲ್ಪ ನೀರು ಥರ ಇದೆ ನೋಡಿ ಕೆಳಗಡೆ. ಆಲ್ಮೋಸ್ಟ್ ಎಲ್ಲರಿಗೂ ಕಲೆಕ್ಟ್ ಮಾಡುವಾಗ ಈ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ಥರ ಆಗಲ್ಲ ಅಂದರೆ ನಾನು ಯಾವ ಥರ ಕಲೆಕ್ಟ್ ಮಾಡ್ತೀನಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಪ್ರತಿದಿನ ಹಾಲು ಕಾಯಿಸಿ ಆದ ನಂತರ ಅದು ತಣ್ಣಗಾದ ನಂತರ ಫ್ರಿಜ್ಜಲ್ಲಿ ಇಡ್ತೀನಿ ನಾನು. ಫ್ರಿಜ್ಜಲ್ಲಿಟ್ಟಾಗ ಅದ್ರ ಮೇಲ್ಗಡೆ ಕೆನೆ ಕಲೆಕ್ಟ್ ಆಗುತ್ತಲ್ಲ, ಅದನ್ನು ತೆಗೆದು ಬಾಕ್ಸಿಗೆ ಹಾಕೊಳ್ಳುವಾಗ ಏನಿಲ್ಲ ಅಂದರೂ 1 ಸ್ಪೂನಷ್ಟಾದರೂ ಹಾಲು ಅದ್ರ ಜೊತೆನೇ ಹೋಗುತ್ತೆ, ಆಲ್ಮೋಸ್ಟ್ ಹೋಗುತ್ತೆ. ಸೊ ಆ ಥರ ಕಲೆಕ್ಟ್ ಆಗಿರೋದೇ ಆ ನೀರು. ನಾನೇನು ಬೇಕು ಅಂತ ಹಾಲು 1 ಸ್ಪೂನ್ ಹಾಕಲ್ಲ. ಬಟ್ ನಾನು ಕೆನೆನ ಹಾಕೊಳ್ಳುವಾಗ ಅದ್ರ ಜೊತೆನೇ 1 ಸ್ಪೂನಷ್ಟು ಹಾಲಂತೂ ಬಿದ್ದೇ ಬೀಳುತ್ತೆ. ಪ್ರತಿ ಸರಿನೂ ನಾನು ಕೆನೆ ಹಾಕುವಾಗ ಆ ಥರ ಹಾಲು 1 ಸ್ಪೂನಷ್ಟು ಅದ್ರ ಜೊತೆ ಹೋಗುತ್ತೆ. ಹಾಗೆ ಕಲೆಕ್ಟ್ ಆಗುವಂಥದ್ದೇ ಆ ನೀರು. ಸೊ ಈ ಥರ ಇರುವಾಗ ಎಕ್ಸ್ಟ್ರಾ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ನೀವು ಕಲೆಕ್ಟ್ ಮಾಡೋದ್ರಲ್ಲಿ ನೀರೇನು ಕಲೆಕ್ಟ್ ಆಗಲ್ಲ, ಬರೀ ಕೆನೆ ಮಾತ್ರ ಇದೆ ಅಂತೇಳಿದರೆ ನೀವು ಒಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರುವಂಥ ನೀರನ್ನ ಹಾಕ್ಕೊಳ್ಳಿ. ಫಸ್ಟು ಹಾಕ್ಕೊಂಡು ಆಮೇಲೆ 1 ಅವರ್ ತನಕ ವೆಯ್ಟ್ ಮಾಡಿ ಆಮೇಲೆ ಈ ಥರ ಮಾಡ್ಕೊಳ್ಳಿ. ಓಕೆನಾ? 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ ಸಾಕು. ಈಗ ಬೌಲಲ್ಲಿ ಹಾಕ್ಕೊಂಡಿದ್ದ ಕೆನೆನ ಕೈಯಲ್ಲೇ ಸ್ಮ್ಯಾಶ್ ಮಾಡಬೇಕು ಈ ಥರ. ಓಕೆನಾ? ನೀಟಾಗಿ ಸ್ಮ್ಯಾಶ್ ಮಾಡಿದರೆ ಈ ಥರ ಕ್ರೀಮ್ ಥರ ಆಗುತ್ತೆ. ಈಗ 1 ಸ್ಪೂನ್ನ ತೊಗೊಂಬಿಟ್ಟು ಏನು ಮಾಡಿ ಅಂತೇಳಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5-6 ಸರಿ ಈ ಥರ ಚೆನ್ನಾಗಿ ತಿರುಗಿಸಿ ಮಿಕ್ಸ್ ಮಾಡಿದರೆ ಸಾಕು. ಅದಾದ ನಂತರ ನೆಕ್ಸ್ಟು ಈ ಥರ ನೋಡಿಲಿ, ಇದು ಕ್ರೀಮ್ ಥರ ಆಗಿದೆ ಅಲ್ವಾ? ಫುಲ್ ಕ್ರೀಮ್ ಥರ ಆಗಿಲ್ಲ, ಬಟ್ ಇವಾಗ ಆಗುತ್ತೆ. ಓಕೆನಾ? ಫಸ್ಟ್ ಚೆನ್ನಾಗಿ ಈ ಥರ ಕೈಯಲ್ಲಿ ನಾವು ಹೇಗೆ ಊಟನ ಕಲಿಸ್ಕೊಳ್ತೀವಲ್ಲ ಅದೇ ಥರ ಕಲಿಸ್ಕೊಂಡ್ರೆ ಸಾಕು. ನೀವೇನು ತುಂಬ ಪ್ರೆಷರ್ ಹಾಕಿ ಆ ಥರ ಎಲ್ಲ ಕಲಿಸೋದು ಬೇಡ. ನೀವು ಊಟನ ಯಾವ ಥರ ನಿಧಾನವಾಗಿ ಕಲಿಸ್ತೀರೋ ಅದೇ ಥರ ಪ್ರತಿಯೊಂದನ್ನು ಆಚೆ ಈಚೆ ಎಲ್ಲ ತೊಗೊಂಡು ಮಿಕ್ಸ್ ಮಾಡೋದಷ್ಟೇ. ಮಿಕ್ಸ್ ಮಾಡ್ತಾಯಿದ್ರೆ ಸಾಕು. ನೀವು ನಿಧಾನಕ್ಕೆ ತುಂಬ ಕಷ್ಟಪಟ್ಟು ತುಂಬ ಸ್ಟ್ರೆಂತ್ ಎಲ್ಲ ಹಾಕಿ ಮಿಕ್ಸ್ ಮಾಡೋದು ಬೇಡ. ನೀವು ಊಟನ ಯಾವ ಥರ ಕಲಿಸ್ತೀರ ಅದೇ ಥರ, ತುಂಬ ಸ್ಮೂತಾಗಿ ಕಲಿಸ್ತೀರಲ್ವ ಅದೇ ಥರ ಕಲಿಸಿದರೆ ಸಾಕು. ಹಾಗೆ ಕಲಿಸ್ತಾನೆ ಇರಿ. ಹಾಗಂತ ತುಂಬ 1 ಅವರ್ 2 ಅವರ್ ಆ ಥರ ಎಲ್ಲ ಏನೂ ಇಲ್ಲ. 3-4 ಮಿನಿಟ್ಸಲ್ಲೇ ಇದಾಗಿಬಿಡುತ್ತೆ. ಈ ಥರ ನೀಟಾಗಿ ಕಲಿಸ್ತಾ ನಿಮಗೆ ಅದು ಗಟ್ಟಿ ಆಗ್ತಾ ಬರುತ್ತೆ. ತುಂಬ ಸ್ಮೂತಾಗಿ ಕಲಿಸ್ಕೊಳ್ಳಿ. ನಾನು ಮಾಡುವುದು ನಿಮಗೇನಾದರೂ ತುಂಬ ಪ್ರೆಷರ್ ಹಾಕಿ ಮಾಡ್ತಿರೋ ಥರ ಅನಿಸ್ತಿದ್ರೆ ಏನೂ ಇಲ್ಲ, ನಾನು ತುಂಬ ಸ್ಮೂತಾಗಿ ಮಾಡ್ಕೊತಿದ್ದೀನಿ. ಹಾಗೆ ನಿಮಗೆ ಕಾಣಿಸ್ತಿರ್ಬೋದು ಯಾವ ಥರ ಅದು ಯೆಲ್ಲೋಯಿಶ್ ಆಗಿ ಟರ್ನ್ ಆಗ್ತಿದೆ ಅಂತ ಕಾಣಿಸ್ತಿರ್ಬೋದಲ್ವ. ಸೊ ಇದೇ ಥರ ಜಸ್ಟ್ ಈ ಥರ ಮಾಡ್ತಾ ಇದ್ರೇ ಸಾಕು. ನನ್ನ ಕೈನ ನೋಡ್ಕೊಳ್ಳಿ, ಜಸ್ಟ್ ಈ ಥರ ಮಾಡಿದ್ರೇ ಸಾಕು. ಹಾಗೆ ಸ್ವಲ್ಪ ಚೆಲ್ಬಿಡ್ತು ಕೆಳಗೆ. ಹಾಗೆ ಇದೇ ಥರ ಕಲಿಸ್ತಾ ಇರೋದಷ್ಟೇ. ಎಷ್ಟು ಬೇಗ ಕಲೆಕ್ಟ್ ಆಗುತ್ತೆ ಅಂತೇಳಿದರೆ ಬೆಣ್ಣೆ ನಿಮಗೆ ತುಂಬಾ ಈಸಿಯಾಗಿ, ತುಂಬ ಬೆಣ್ಣೆ ನಿಮಗೆ ಹೀಟಲ್ಲಿ ವೇಸ್ಟ್ ಆಯಿತು ಆ ಥರ ಎಲ್ಲ ಏನೂ ಇಲ್ಲ. ಹೀಟಲ್ಲಿ ಕರ್ಗೋಗುತ್ತಲ್ವ ಮಿಕ್ಸಿಗೆಲ್ಲ ಹಾಕಿದಾಗ, ಆ ಥರ ಎಲ್ಲ ಏನೂ ಆಗಲ್ಲ.
ಬೆಣ್ಣೆ ತುಂಬಾ ಚೆನ್ನಾಗಿ ಕಲೆಕ್ಟ್ ಆಗಿಬಿಡುತ್ತೆ. ನಿಮಗೆ ನೀರೇನಾದ್ರು ಬೇಕು ಅಂದರೆ ಒಂದು ಸಣ್ಣ ಗ್ಲಾಸಲ್ಲಿ ಬೇಕಾದರೆ ಹಾಕೋಬೋದು. ಹಾಗೆ ನನಗಿಲ್ಲಿ ನೀರಿನ ಅವಶ್ಯಕತೆಯೇ ಇಲ್ಲ, ತುಂಬ ನೀಟಾಗಿ ಕಲೆಕ್ಟ್ ಆಗ್ತಾ ಇದೆ. ಇನ್ನೂ ಒಂದು ವಿಷಯ ಏನು ಅಂತೇಳಿದರೆ, ನೀವು ಈ ಕೆನೆ ಕಲೆಕ್ಟ್ ಮಾಡ್ತೀರಲ್ವ, ಅದನ್ನು ನಾನು ಫ್ರಿಜ್ಜಲ್ಲಿ ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ಇಟ್ಕೊಂಡ್ಬಿಡ್ತೀನಿ. ಲಾಸ್ಟಲ್ಲಿ ಮಧ್ಯದಲ್ಲಿ ಎಲ್ಲ ಇಡಲ್ಲ, ಫಸ್ಟೇ ಇಟ್ಬಿಡ್ತೀನಿ. ಆ ಲೈಟ್ ಬರುತ್ತೆ ನೋಡಿ, ಆ ಪ್ಲೇಸಲ್ಲಿ ಫಸ್ಟ್ ಕಂಪಾರ್ಟ್ಮೆಂಟಲ್ಲಿ ಇಟ್ಕೊಳ್ತೀನಿ. ಹಾಗೆ ನೀವು ಬೆಣ್ಣೆನ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲೆಕ್ಟ್ ಆಗ್ತಿದೆ ಅಂತ. ಇಷ್ಟು ಈಸಿಯಾಗಿ, ಇಷ್ಟು ಬೇಗ, ಎಷ್ಟು ಚೆನ್ನಾಗಿ ಬೆಣ್ಣೆ ಕಲೆಕ್ಟ್ ಆಗಿದೆ ಅಂದರೆ ಇದು ನಾನು ಹೇಗೆ ಕಲಿತೆ ಅಂತೇಳಿದರೆ, ಲಾಸ್ಟ್ ಟೈಮ್ ಮಳೆ ಎಲ್ಲ ಬರೋತ್ತಿಗೆ ಕರೆಂಟ್ ಇರಲಿಲ್ಲ ಅಂತ ಯಾವಾಗಲೂ ಹೇಳ್ತಿದ್ದೆ ನೋಡಿ. ಆ ಟೈಮಲ್ಲಿ ಕೆನೆ ಕಲೆಕ್ಟ್ ಮಾಡಿಟ್ಟಿದ್ದೆ. ಅದನ್ನು ಕರೆಂಟ್ ಇಲ್ದಲೇ ಅದರಲ್ಲೇ ಬಿಟ್ಬಿಟ್ರೆ ಏನಾದರೂ ಹಾಳಾಗ್ಬೋದು ಅನ್ನೋ ಕಾರಣಕ್ಕೆ, ಈಗ ಮಿಕ್ಸಿನೂ ಇಲ್ಲ, ಏನಪ್ಪ ಮಾಡೋದು ಅಂತ ನಾನು ಜಸ್ಟ್ ಈ ಥರ ಟ್ರೈ ಮಾಡಿದೆ. ಅಷ್ಟು ಚೆನ್ನಾಗಿ ಬಂತು, ಅಷ್ಟು ಬೇಗ ಆಯಿತು ಅನ್ನೋವಾಗ ತುಂಬಾ ಖುಷಿಯಾಯಿತು. ಹಾಗೆ ಇದನ್ನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಇಷ್ಟು ಈಸಿಯಾಗೆಲ್ಲ ಮಾಡ್ಬೋದು ಅಂದಮೇಲೆ ಯಾಕೆ ತುಂಬ ಕಷ್ಟಪಡಬೇಕು ಅಲ್ವಾ. ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ನಿಮಗೂ ಇದು ಯೂಸ್ಫುಲ್ ಆಗಲಿ ಅಂತ. ಹಾಗೆ ಬೆಣ್ಣೆ ನೋಡಿ ಯಾವ ಥರ ಕಲೆಕ್ಟ್ ಆಗಿದೆ ಅಂತ. ಹಾಗೆ ಈ ನೀರು ತಣ್ಣಗೆ ಇರುತ್ತಲ್ವ, ಫ್ರಿಜ್ಜಿಂದ ತೆಗೆದು 1 ಅವರ್ ಅಷ್ಟೇ ಆಗಿರುತ್ತೆ. ಹಾಗಾಗಿ ತಣ್ಣಗೆ ಇರುತ್ತೆ, ಏನು ಕೈಗೆಲ್ಲ ಅಂಟೋದು ಆ ಥರ ಎಲ್ಲ ಆಗಲ್ಲ. ನೆಕ್ಸ್ಟು ಇದನ್ನು ಬೆಣ್ಣೆ ಕಲೆಕ್ಟ್ ಮಾಡಿದ್ನ ಮತ್ತೆ ಒಂದು ಒಳ್ಳೆ ನೀರಲ್ಲಿ ಹಾಕಿಬಿಟ್ಟು ಇಡೋಣ ನಾವು. ಈಗ ಒಂದು ಸ್ವಲ್ಪನೂ ಬೆಣ್ಣೆ ವೇಸ್ಟ್ ಮಾಡ್ದಲೇ ತೆಗೆದುಬಿಟ್ಟಿದ್ದೀನಿ. ಉಳಿದಿರೋದನ್ನ ನೀವು ಗಿಡಕ್ಕಾದರೂ ಹಾಕ್ಬೋದು, ಅಥವಾ ಮನೇಲಿ ಪ್ರಾಣಿ ಏನಾದರೂ ಇದ್ದರೆ ಅದಕ್ಕೂ ಹಾಕ್ಕೊಬೋದು, ಅನ್ನ ಕಲಿಸ್ಬಿಟ್ಟು. ಹಾಗೆ ಇಲ್ಲಿ ನೋಡಿ ಎಷ್ಟು ಬೆಣ್ಣೆ ಕಲೆಕ್ಟ್ ಆಗಿದ್ದೆ ಅಲ್ವಾ. ಈಗ ಇದಕ್ಕೆ ನಾನು ಒಂದು 5ರಿಂದ 6 ಐಸ್ ಕ್ಯೂಬ್ಸ್ನ ಹಾಕಿಡ್ತಾ ಇದ್ದೀನಿ. ಹಾಗೆ 1-2 ನಿಮಿಷ ಇದರೊಳಗೇ ಬಿಟ್ಬಿಡಿ. ಇದು ಹಾಲಿನ ಅಂಶ ಬೇರೆ ಏನಾದರೂ ಇದ್ದರೆ ಸ್ವಲ್ಪ ಸಪ್ರೇಟ್ ಆಗುತ್ತೆ, ಈ ಥರ ಇಟ್ಬಿಡೋಣ. ನೆಕ್ಸ್ಟು ನಾನೀಗ ಬೆಣ್ಣೆ ಏನು ತೆಗೆದಿಡ್ತಿಲ್ಲ, ಡೈರೆಕ್ಟಾಗಿ ತುಪ್ಪನ ಕಾಯಿಸ್ತಿದ್ದೀನಿ. ನೀವು ಬೇಕಾದರೆ ಬೆಣ್ಣೆನ ಫ್ರೀಝರಲ್ಲಿ ಕಲೆಕ್ಟ್ ಮಾಡಿ ಇಟ್ಕೋಬೋದು. ಈಗ ನೀವು ಈ ಬೆಣ್ಣೆ ನೋಡ್ತಿರ್ಬೋದು ಎಷ್ಟು ಯೆಲ್ಲೋಯಿಶ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದಕ್ಕೇನು ಅರಿಶಿನ ಪುಡಿ ಇನ್ನೂ ಏನೂ ಹಾಕೇ ಇಲ್ಲ. ಇಲ್ಲಿ ನಾವೇ ಇರೋ ಅಲ್ಲಿ ಲೋಕಲಲ್ಲಿ ನಾವು ಹಸುವಿನ ಹಾಲು ತೊಗೊಂಡು ಇದನ್ನ ಕಲೆಕ್ಟ್ ಮಾಡೋದು, ಹಾಗಾಗಿ ಇಷ್ಟು ಚೆನ್ನಾಗಿದೆ. ಹಾಗೆ ಇದು ಚೆನ್ನಾಗಿ ಕುದೀತಿದೆ ನೋಡಿ. ಈ ಕುದಿಯೋ ಟೈಮಿಗೆ 1-2 ಕಾಳಷ್ಟು ಕಲ್ಲು ಉಪ್ಪು, ಹಾಗೆ 1-2 ಚಿಟಿಕೆಯಷ್ಟು ಅರಿಶಿನ, ಮತ್ತು ಇದ್ರ ಜೊತೆ 1 ಲಗ ತುಳಸಿ ಮತ್ತು ದೊಡ್ಡ ಪತ್ರೆ, ಇದಿಷ್ಟನ್ನು ಹಾಕ್ಕೊಂಡು ಕಾಯಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಅಲ್ವಾ ತುಪ್ಪ ಕಾಯಿಸ್ಕೊಳ್ಳೋದು, ಅದೇ ಥರ ನಾನು ಈ ಸರಿನೂ ಮಾಡ್ಕೊತಿದ್ದೀನಿ. ಹಾಗೆ ಈಗ ನೋಡಿ ಸ್ವಲ್ಪ ತುಪ್ಪ ಇತ್ತು, ಅದ್ರ ಜೊತೆನೇ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ನೀಟಾಗಿ ಕಲೆಕ್ಟ್ ಆಗಿಬಿಡ್ತು ನೋಡ್ತಿದ್ದೀರಲ್ವ. ಆರಾಮಾಗಿ ಮಾಡ್ಕೋಬೋದು, ಇಷ್ಟು ಈಸಿಯಾಗಿದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗಲಿ. ತುಂಬ ಕಷ್ಟಪಡೋದಕ್ಕಿಂತ ಇಷ್ಟು ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ಥರ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.